ಶಶಿಪ್ರಭೆ ಕಾಳಿಯ ಅನುಗ್ರಹದಿಂದ ವರದ ಮಾಲೆಯನ್ನು ಪಡೆದಿದ್ದಾಳೆ. ಅದರ ಪರಿಣಾಮವೇ ಈ ಘೋರ ರೂಪಿ. ಅದು ಇರುವ ತನಕ ಅವಳನ್ನು ಗೆಲ್ಲಲು ಅಸಾಧ್ಯ. ನಿದ್ರೆ ಮಾಡುತ್ತಾಳೆ. ಆಗ ನೀನು ಕಳ್ಳರಂತೆ ಹೋಗಿ ಆ ಮಾಲಿಕೆಯನ್ನು ಅಪಹರಿಸಬೇಕು. ಕೆಲಸವಾಗುವುದು ಮುಖ್ಯವೇ? ನಿನಗಾಗಿ ನಾನು ಕಳ್ಳನಾಗುತ್ತೇನೆ. ಆದರೆ ಹೀಗೆ ಹೋದರೆ ಹೀಗೆಯೇ ಸಾಧ್ಯವಿಲ್ಲ. ಗಂಡಸರು ಬಿಡಿ, ಗಂಡು ಪ್ರಾಣಿ ಪಕ್ಷಿಗಳಿಗೂ ಅವಕಾಶವಿಲ್ಲ. ನನ್ನಲ್ಲಿ ರಾಣಿಯೇ ಕೊಟ್ಟ ಅಂಜನವಿದೆ. ಇದನ್ನು ಧರಿಸಿದರೆ ನೀವು ಮಾಯವಾಗುತ್ತೀರಿ. ನಿಮಗೆ ಎಲ್ಲ ಕಾಣಿಸುತ್ತದೆ. ಪರೀಕ್ಷೆ ಮಾಡಿ. ನಮ್ಮ ನೀನು ಇದನ್ನು ಒಮ್ಮೆ ಪರೀಕ್ಷಿಸುವೆಯಾ? ಇಲ್ಲವಣ್ಣ, ನಾನು ಇಲ್ಲಿಯವರೆಗೆ ಕಲೆಯನ್ನು ನಂಬಲಾರೆ. ನೀನೇ ಪರೀಕ್ಷಿಸು. ನಾನೇ ಪರೀಕ್ಷಿಸುತ್ತೇನೆ. ಅಣ್ಣ, ನೀನು ನನಗೆ ಕಾಣಿಸುತ್ತಾ ಇದ್ದೀರಾ? ನಾನು ನಿನಗೆ ಕಾಣಿಸುತ್ತಿದ್ದೇನಾ? ಇಲ್ಲವಣ್ಣ, ಬೇಗನೆ ಬಾ.
ದೇಶವನ್ನಾಳುವವರು ಹಗಲು ನಿದ್ರೆ ಮಾಡಿದರೆ ನೆರೆಯ ರಾಜ್ಯದವರಿಗೆ ಅನುಕೂಲವಾಗುತ್ತದೆ. ಮಾಲೆಯನ್ನು ತೆಗೆದಿರಿಸಿ ಮಲಗಿದ್ದಾಳೆ. ಅವಳಿಗೆ ಎಚ್ಚರವಾಗುವುದರೊಳಗೆ ಆ ಮಾಲೆಯನ್ನು ನಾನು ತೆಗೆದಿರಿಸಿಕೊಂಡು ಇಲ್ಲಿಯೇ ಮರೆಯಾಗಿದೆ. ಇತ್ತ ಶಶಿಪ್ರಭೆಯು ನಿದ್ದೆಯಿಂದೆದ್ದು ಬೇಗ ಇತ್ತ ಶಶಿಪ್ರಭೆಯು ನಿದ್ದೆಯಿಂದೆದ್ದು ಬೇಗ ಹಸ್ತದೊಳು ತಡವರಿದೆ ಸರವಿಲ್ಲದ ಹುಡುಗಿ ನೋಡಿದಳು ಸರಕಾಣದಿರಲು ಗಡಿ ಬಿಡಿಸಿ ಮೂರ್ಛೆ ಬಿದ್ದು ಆರವೇ ಸೇರಿತೋ
ಎಂದುದೆಲ್ಲ ಬದಲಿ ಹಾರವೊಂದು ದೊರಕಲಿ ಒಂದುದೆಲ್ಲ ಬದಲಿ ಹಾರವೊಂದು ದೊರಕಲಿ ಎಂದು ಹುಡುಗಿ 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 ಮನದಿ ನೊಂದಣಿ ಬರೀ ಬರಿದೆದು ಈಸಬೇಡ ಸಲಹಿರು ನೀನು ಹಾಗೂ ಮನಸ್ಸಿ ಪ್ರವರ್ತಿಸಿದಳೆ ಮಾತಾಂಡವಿ